ಇನ್ನು ಬೆಳಗಾವಿಯಲ್ಲಿ ಸತತ ಮಳೆಗೆ ಹಲವಾರು ಅವಾಂತರಗಳಾಗಿದೆ. ಚಿಕ್ಕೋಡಿಯ ಜೋಡುಕುರುಳಿ ಅನ್ನೋ ಕಡೆ ಮನೆ ಗೋಡೆ ಕುಸಿದಿದೆ. ಆದರೆ ಮನೆಯಲ್ಲಿದ್ದಂತಹ 7 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂತಿದ್ದಂಥ ಸಂದರ್ಭದಲ್ಲಿ ಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಎಲ್ಲ 7 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಂಗವ್ವ ವರಾಳೆ ಅನ್ನೋರ್ಗೆ ಸೇರಿದಂಥ ಮನೆಯ ಗೋಡೆ ಕುಸಿದಿದೆ. ಮನೆ ಬಿದ್ದ ತಕ್ಷಣ ನೀನ್ ನಿಲ್ಲೋಕಿಡಿ ಮನ್ಯಾ ಬರ್ಲ ನೀನ್ ನಿಲ್ಲೋಕಿಡಿ ಮನ್ಯಾ ಬರ್ಲ ನೀನ್ ನಿಲ್ಲೋಕಿಡಿ ಮನ್ಯಾ ಬರ್ಲ ನೀನ್ ನಿಲ್ಲೋಕಿಡಿ ಮನ್ಯಾ ಬರ್ಲ. ಇನ್ನು ಬೆಳಗಾವಿಯಲ್ಲಿ ಬೆಳಗ್ಗೆಯಿಂದಲೇ ವರುಣಾರ್ಭಟ, ಮುಂಜಾನೆಯಿಂದಲೇ ವರುಣನ ಆರ್ಭಟ ಜೋರಾಗಿದೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಮಳೆ ಕೈಕೊಟ್ಟಿತ್ತು. ಈಗ ಬೆಳಗಾವಿ ಖಾನಾಪುರ ತಾಲೂಕಿನಲ್ಲಿ ಉತ್ತಮ ಮಳೆ ಹಿನ್ನೆಲೆ ಸಾಲ ಮಾಡಿ ಬಿತ್ತನೆ ಮಾಡಿದಂತಹ ರೈತರಲ್ಲಿ ಹರ್ಷವೋ ಹರ್ಷ. ನಿರಂತರ ಮಳೆ ಹಿನ್ನೆಲೆ ಬೆಳಗಾವಿಯಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಆದರೆ ರೈತರಿಗೆ ಇದೊಂಥರ ಖುಷಿಯ ವಿಚಾರ. ಸಾಲ ಮಾಡಿ ಬಿತ್ತನೆ ಮಾಡಿದ್ರು, ಮಳೆ ಬಂದಿಲ್ಲ ಅಂತಂದಿದ್ರೆ ಅವ್ರ ಕತೆ ಅಧೋಗತಿ ಆಗೋಗ್ತಾ ಇತ್ತು. ಒಂದು ಕಡೆ ಜನಜೀವನ ಅಸ್ತವ್ಯಸ್ತ ಆಗಿದೆ ನಿರಂತರ ಮಳೆಯಿಂದ ಬೆಳಗಾವಿಯಲ್ಲಿ. ಆದರೆ ರೈತರ ಬದುಕು ಹಸನಾಗ್ತಾ ಇದೆ. ನೋಡಿ ಯಾವ ಥರ ಮರಗಳು ಬಿದ್ದು ಹೋಗಿದೆ, ಗಾಡಿಗಳು ಬಿದ್ದು ಹೋಗಿದೆ, 2 ವೀಲರ್ ಮೇಲೆ ಮರ ಬಿದ್ದು ಅದು ಜಖಮ್ ಆಗಿದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಆದರೆ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ರೈತರಿಗೂ ಕೂಡ ಖುಷಿ ಆಗ್ತಾ ಇದೆ. ಈ ಭಾಗದಲ್ಲೂ ಬೆಳಗಾವಿ ಆ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಆದರೆ ಈ ಕಡೆ ಬೆಂಗಳೂರು, ಮೈಸೂರು, ಚನ್ನಪಟ್ಟಣ, ರಾಮನಗರ ಈ ಭಾಗದಲ್ಲೂ ಮಳೆ ಆಗಬೇಕಾಗತ್ತೆ. ಮಳೆ ಆದರೆ ರೈತರಿಗೆ ಒಂದು ಸ್ವಲ್ಪ ಅವ್ರ ಬದುಕು ಹಸನಾಗುತ್ತೆ. ಮಳೆ ಬಂದೇ ಇಲ್ಲ ಅಂತಂದರೆ ಅದೇ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಡ್ಯಾಮಲ್ಲಿ ನೀರಿಲ್ಲ, ಅದನ್ನು ನಂಬ್ಕೊಂಡು ಬಿತ್ತನೆ ಮಾಡಬೇಡಿ ಅಂತ, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ.